ಸೊ ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಜೊತೆ ಜನರು ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ಇವತ್ತೇನಪ್ಪ ವಿಡಿಯೋ ಅಂತ ಅಂದರೆ, ನಾವು ಜಾತ್ರೆಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಗುಡ್ಡದಲ್ಲಿ ಜಾತ್ರೆ ಆಗುತ್ತೆ. ಸೊ ನಾವು ನಮ್ಮ ಶಾಪ್ನ ಅಲ್ಲಿಡೋಣ ಅಂತ ಹೋಗ್ತಾ ಇದ್ದೀವಿ ಗೈಸ್. ಸೊ ಅದಕ್ಕೆ ಹೆಂಗೆ ಏನೇನು ನಾವು ರೆಡಿ ಮಾಡ್ಕೊಂಡು ಹೋಗ್ತೀವಿ ಅಂತ ತೋರಿಸ್ತೀನಿ ಈ ಬ್ಲಾಗಲ್ಲಿ, ಬನ್ನಿ. ಸೊ ನಾವು ಮಧ್ಯಾಹ್ನಕ್ಕೆ ಅಲ್ಲಿ ಊಟ ಕೊಡಲ್ಲ ಅಂತ ಅಂದ್ಕೊಂಡಿದ್ವಿ, ಬಟ್ ಕೊಟ್ಟರು ಅಂದ್ಕೊಂಡಿದ್ವಿ. ಸೊ ಪ್ರಣಾಮು ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ. ಸೊ ಅದಕ್ಕೆ ಅವ್ರಿಗೂ ತಿಂಡಿ ಪ್ಯಾಕ್ ಮಾಡಿಕೊಂಡು ನಾನು ಇಲ್ಲೇ ಮನೆಯಲ್ಲೇ ತಿಂದೆ ಗೈಸ್. ನನಗೆ ಅಲ್ಲಿ ತಿನ್ನೋಕ್ಕೆ ಟೈಮ್ ಇಲ್ದೋದ್ರೆ ಅಂತ ಹೇಳಿ ತಿಂದಿಲ್ಲ. ಸೊ ನನಗೆ ಹಂಗೆಲ್ಲ ತಿನ್ನೋಕ್ಕೂ ಆಗೋದಿಲ್ಲ ಗೈಸ್. ಸೊ ಅದಕ್ಕೆ ಮನೆಯಲ್ಲೇ ತಿನ್ಕೊಂಡು ಆರಾಮಾಗಿ ಹೊರಟ್ವಿ ಗೈಸ್. ಬಿಸಿ ಬಿಸಿ ಆಗಿ ರೈಸ್ ಬಾತ್ ಒಗೆದಾಡ್ತಾ ಇದೆ ನೋಡಿ ಗೈಸ್. ಸೊ ವೆದರ್ ಹಾಟ್ ಆಗಿರೋದ್ರಿಂದ ಎಲ್ಲರೂ ಕೋಲ್ಡ್ ಕೊಡಿ ಅಂತ ಕೇಳ್ತಾರೆ. ಸೊ ಅದಕ್ಕೆ ಐಸ್ನೆಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ ಗೈಸ್. ಇನ್ನೇನೆಲ್ಲ ತಿಂಡಿ ಮಾಡಿಕೊಂಡು ತೊಗೊಂಡು ಹೊರಡೋದೆ ಅಷ್ಟೇ. ಇನ್ನೊಂದು ಕ್ಯಾಪ್ಗೆ ರ್ಯಾಪ್ ಆಗಿರಲಿಲ್ಲ ಅಂತ ರ್ಯಾಪ್ ಮಾಡೋಕ್ಕೆ ಹೇಳಿದೆ. ಸೊ ಮಾಡ್ತಾಯಿದ್ರು. ಸೊ ನಾನು ಈ ಥರ ರೆಡಿ ಆಗಿದ್ದೀನಿ ಗೈಸ್. ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ ಗೈಸ್. ಸೊ ನಮ್ಮ ಜೊತೆ 2 ಹುಡುಗರು ಇದ್ದಿದ್ದರಿಂದ ಅವ್ರಿಗೂ ಬ್ರೇಕ್ಫಾಸ್ಟ್ ತೊಗೊಂಡು ಹೋಗ್ಬೇಕಿತ್ತು, ಊಟನೂ ಅಷ್ಟೇ. ಸೊ ಅದಕ್ಕೆ ಅಷ್ಟೊಂದು ಪ್ಯಾಕ್ ಮಾಡಿಕೊಂಡು ನಾನು ತಿಂಡಿ ತಿನ್ಕೊಂಡು ಹೊರಟೆ ಗೈಸ್. ಟೈಮ್ ಬಂದು 8:20 ಗೈಸ್. ನೋಡಿ ಗೈಸ್, ಯಾವ ರೇಂಜ್ಗೆ ಐಟಮ್ ತುಂಬಿದ್ದೀವಿ. ಅವನ್ನ ಆ ಮೂಲೆಯಲ್ಲಿ ಕೂರಿಸಿದ್ದೀವಿ ಗೈಸ್. ಅವನ ಹೆಸರು ಪಂಟ್ರು ಅಂತ. ಸೊ ಅವನ್ನ ಆ ಮೂಲೆಗೆ ಹಾಕ್ಬಿಟ್ಟು ನಾನು ಫ್ರಂಟಲ್ಲಿ ಕೂತ್ಕೊಂಡೆ. ನನ್ನ ಜೊತೆನೂ ಒಂದು ಹುಡುಗ ಕೂತಿದ್ದ. ನನಗೂ ಜಾಗ ಇರಲಿಲ್ಲ ಗೈಸ್. ಸೊ ಹೆಂಗೋ ಅಡ್ಜಸ್ಟ್ ಮಾಡಿಕೊಂಡು ಹೊರಟ್ವಿ ಗೈಸ್. ಸೊ ಇದು ಬಂದು ಏರ್ಮಾ ಟೆಂಪಲ್ ಗೈಸ್. ಇದು ಶಿವರಾತ್ರಿ ಟೈಮಲ್ಲಿ ಜಾತ್ರೆ ಆಗುತ್ತೆ. ಇಲ್ಲೂ ದೊಡ್ಡ ಜಾತ್ರೆ ಗೈಸ್. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ನಾವು ಯಾಕೆ ಏರ್ಮಾಡ್ ರೂಟಲ್ಲಿ ಹೋದ್ವಿ ಅಂದರೆ ಕುಟ್ಟ ರೋಡು ಬ್ಲಾಕ್ ಆಗಿದೆ ಗೈಸ್. ಸೊ ಅದಕ್ಕೆ ಇದು ಬಂದು 3rd ಲೊಕೇಶನ್ ಪ್ರೀ ವೆಡ್ಡಿಂಗ್ ಶೂಟ್ದು ಕೃಷ್ಣ ಟೆಂಪಲಲ್ಲಿ ಮಾಡಿದ್ವಿ ಗೈಸ್. ಸೊ ಈ ರೂಟಲ್ಲಿ ಹೋಗ್ಬೇಕು ಗೈಸ್ ಕುಟ್ಟತಮ್ಮ ಜಾತ್ರೆಗೆ. ಸೊ ಬನ್ನಿ ಹೋಗೋಣ. ಸೊ ಗೈಸ್, ಇವತ್ತು ಏನಪ್ಪ ವ್ಲಾಗು ಅಂತ ಅಂದರೆ, ಇಲ್ಲಿ ಗುಡ್ಡದಲ್ಲಿ ಕುಟ್ಟತಮ್ಮ ಜಾತ್ರೆ ಮಾಡ್ತಾರೆ. ಸೊ ಅದಕ್ಕೆ ನಾವು ನಮ್ಮ ಶಾಪ್ ಇಡಕ್ಕೆ ಬಂದಿದ್ದೀವಿ. ಸೊ ನಾನು ಪ್ರಣಾಮು 2 ಹುಡುಗರು ಬಂದಿದ್ದಾರೆ ನಮ್ಮ ಜೊತೆ. ಸೊ ನಾವೆಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದೀವಿ ಗೈಸ್. ಸೊ ಇವತ್ತಿನ ಸೇಲ್ಸು ಯಾವ ಥರ ಆಗುತ್ತೆ ಅಂತ ನಿಮ್ಮ ಹತ್ರ ಅನ್ಸ್ಕೋತೀನಿ ಗೈಸ್. ಸೊ ಗಾಡಿ ಫುಲ್ ಲೋಡು ನೋಡಿ ಗೈಸ್. ಹಿಂದೆ ಫುಲ್ಲು ಲೋಡ್ ಹಾಕ್ಕೊಂಡು ಸೀಟೇ ಇರಲಿಲ್ಲ. ಇಷ್ಟೇ, ನನಗೆ ಸ್ವಲ್ಪನೇ ಜಾಗ ಸಿಕ್ಕಿದ್ದು. ಆ ಹುಡುಗನೂ ನಾನು ಇಲ್ಲಿ ಕೂರಿಸ್ಕೊಂಡಿದ್ದೆ. ಸೊ ಗೈಸ್, ನಮಗೆ ಈ ಥರ ಪರಿಸ್ಥಿತಿ ಯಾಕೆ ಬಂತು ಅಂದರೆ, ಶಾಪು ಸುಟ್ಟೋದ್ಮೇಲೆ 4 ತಿಂಗಳಾಯಿತು ಆಯಿತಾ. ಆದರೂ KEB ಕಡೆಯಿಂದ ನಮಗೆ ಏನೂ ರೆಸ್ಪಾನ್ಸ್ ಬಂದಿಲ್ಲ ಗೈಸ್. ಸೊ ಪ್ಲೀಸ್ ಶೇರ್ ಮಾಡಿ ಈ ವ್ಲಾಗ್ನ. ಎಲ್ಲ KEB ಗಂಟ ಮುಟ್ಟಿ ಅವ್ರು ಹೆಲ್ಪ್ ಆಗೋ ಥರ ಮಾಡಲಿ ಗೈಸ್. ಸೊ ಎಷ್ಟು ಟೈಮ್ ಆಯಿತು ಅಲ್ವಾ ಗೈಸ್ ಶಾಪ್ ಕ್ಲೋಸ್ ಆಗಿ. 10 lakhs ನಮಗೆ ಬರೋಬರಿ ಅಲ್ಲಿ ನಮಗೆ ಲಾಸ್ ಆಗಿರೋದು. ಸೊ ಅದಾದಮೇಲಿಂದ ನಾವು ಈ ಥರ ಶುಗರ್ ಕೇನ್ ಸೆಂಟರ್ ಇಟ್ಕೊಂಡ್ವಿ ನಮ್ಮ ಮನೆ ಹತ್ರ. ಸೊ ಅದನ್ನು ನಾವು ಇಲ್ಲೆಲ್ಲರೂ ಜಾತ್ರೆ ಇದ್ದಾಗ ತೊಗೊಂಡು ಹೋಗ್ತೀವಿ. ಅಂದರೆ ಪಕ್ಕದಲ್ಲೇ ಇದ್ದರೆ ಇರ್ಪುಗೆ ಹೋಗಿದ್ವಿ ಆ ಸತಿ. ಸೊ ಇವತ್ತು ಕುಟ್ಟಕ್ಕೆ ಬಂದಿದ್ದೀವಿ. ಸೊ ಆ ಥರ ನೀವು ಆದಷ್ಟು ಈ ವ್ಲಾಗ್ನ ಶೇರ್ ಮಾಡಿ KEB ಅವ್ರಿಗೆ ತಲುಪಬೇಕು ಗೈಸ್. ಇದು ಯಾಕೆ ಅಂತ ಅಂದರೆ, ಅದು ನಿಮ್ಗೆ ಅರ್ಥ ಆಯಿತು ಅನಿಸುತ್ತೆ. ಸೊ ಪ್ಲೀಸ್. ಸೊ ಇಲ್ಲಿ ಸಂಜೆ ಮೇಲೆ ವ್ಯಾಪಾರ ಜಾಸ್ತಿ ಇದೆ. ರಾತ್ರಿ ಮೇಲೇ ಜಾತ್ರೆ ಸ್ಟಾರ್ಟ್ ಆಗೋದು. ಸೊ ಹಂಗಾಗಿ ಇದೇ ಟೆಂಪಲ್ ಕುಟ್ಟತಮ್ಮ ಟೆಂಪಲ್ಲು. ಸೊ ಫ್ಯಾಷನ್ ಫುಡ್ ನೋಡಿ ಗೈಸ್ ಎಷ್ಟು ಬಿಟ್ಟಿದೆ ಅಂತ.
ನಾವು ಇಲ್ಲಿ ಇಡೋಣ ಅಂದ್ಕೊಂಡ್ವಿ, ಬಟ್ ಅಲ್ಲಿ ಇಡಂಗಿಲ್ಲ ಅಂದರು. ಸೊ ಪುನಃ ಪ್ಲೇಸ್ ಚೇಂಜ್ ಮಾಡಿ ಸರ್ಕಸ್ ಮಾಡಿ ಬೇರೆ ಕಡೆ ಇಟ್ವಿ ಗೈಸ್. ಅವರೆಲ್ಲ ಬಿಡಲಿಲ್ಲ ಗೈಸ್ ನನ್ನ. ಯಾರಿಗಾರು ಶುಗರ್ ಕೇನ್ ಸೆಂಟರ್ ಬೇಕು ಅಂತ ಅಂದರೆ ಕಾಂಟ್ಯಾಕ್ಟ್ ಮಾಡಿ ಗೈಸ್. ಸೊ ಇವಾಗ ನಾವು ಇಲ್ಲಿ ಪುನಃ ಶಿಫ್ಟ್ ಮಾಡಿದ್ವಿ, ಅಲ್ಲಿ ಬಿಡಲಿಲ್ಲ. ಸೊ ಅದಕ್ಕೆ ಇವಾಗ ಎಲ್ಲ ಇಲ್ಲಿ ಜೋಡಿಸ್ತಾ ಇದ್ದೀವಿ. ಬನ್ನಿ ಗೈಸ್ ಜೋಡ್ಸೋಣ. ಎಲ್ಲ ಅಂಗಡಿ ಇವಾಗ ಇಡ್ತಾ ಇದ್ರು ಗೈಸ್, ನಮ್ಮ ಥರನೇ ಜೋಡಿಸ್ತಾ ಇದ್ರು. ಸೊ ನೋಡಿ ನಾವು ರೆಡಿ ಮಾಡ್ತಾ ಇದ್ದೀವಿ. ಸೊ ಫೈನಲಿ ನಮ್ಮ ಅಂಗಡಿ ಈ ಥರ ರೆಡಿಯಾಗಿದೆ. ಸೊ ಇಲ್ಲಿ ನಾವು ಜಾತ್ರೆಯಲ್ಲಿ ಮಾತ್ರ ಅಲ್ಲ, ನಾವು ಮನೆ ಹತ್ರ ಇಡೋ ಶಾಪಲ್ಲೂ ಈ ಐಟಮ್ ಎಲ್ಲ ಇದೆ. ಸೊ ಶ್ರೀಮಂಗಲದವರು ನನ್ನ ವ್ಲಾಗ್ಸ್ ನೋಡ್ತಾ ಇದ್ದೆ, ಪ್ಲೀಸ್ ಕಮ್ ಆ್ಯಂಡ್ ವಿಸಿಟ್ ಆ್ಯಂಡ್ ಬೈ ದ ಪ್ರಾಡಕ್ಟ್. ಇವ್ರು ಯಾರು ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ ಅಲ್ವಾ ಗೈಸ್, ಸೊ ಅದಕ್ಕೆ ಅವ್ರಿಗೆ ಬ್ರೇಕ್ಫಾಸ್ಟು ಹಾಕ್ಕೊಟ್ಟೆ ಗೈಸ್ ನಾನು. ಬಾತ್ ಸಖತ್ತಾಗಿದೆಯಂತೆ. ಸೊ ಬಾತ್ ತಿಂತಾಯಿದ್ರು ಗೈಸ್. ನಾನು ಮನೇಲೇ ತಿನ್ಕೊಬಂದಿದ್ದೆ ಅಲ್ಲ, ಸೊ ಅದಕ್ಕೆ ನಾನು ತಿನ್ನಲಿಲ್ಲ. ಸೊ ಟೈಮ್ ಬಂದು 11:13 ಗೈಸ್. ಆದರೂ ಒಂದು ಸೇಲ್ಸ್ ಆಗಿರಲಿಲ್ಲ ಗೈಸ್. ಸೊ ವೆಯ್ಟಿಂಗ್ ಅಷ್ಟೇ ಗೈಸ್. ಇವಾಗ ಸ್ಟಾರ್ಟಿಂಗಲ್ಲಿ ವೆಯ್ಟಿಂಗ್ ಗೈಸ್. ಬಂದರು ನೋಡಿ, ಅವನೇ ಐಸ್ ಕ್ರೀಮ್ ತಿಂತವನೆ ಗೈಸ್. ಒಂದು ಮಾತು ಕೇಳ್ದೇ ತಗೊಳ್ಳಿ ಅಕ್ಕ ಅಂದನು ತಿಂತವನೆ. ಸೊ ಫೈನಲಿ ನಮ್ಮ ಆಫರ್ನ ಗ್ರ್ಯಾಬ್ ಮಾಡಿಕೊಂಡ್ರು ಗೈಸ್. ನಾವು ಆಫರ್ ಇಡ್ತಾನೆ ಇರ್ತೀವಿ. ಸೊ ಪ್ಲೀಸ್ ಕಮ್ ಆ್ಯಂಡ್ ವಿಸಿಟ್ ಅವರ್ ಶಾಪ್ ಗೈಸ್. ಬಿಸಿಲಲ್ಲಿ ಫುಲ್ ಟ್ಯಾನ್ ಆಗಿಬಿಟ್ಟಿದ್ದೀನಿ ನೋಡಿ, ಅಷ್ಟು ಬೇಗ. ಇನ್ನೂ ಯಾರು ಕಸ್ಟಮರ್ಸ್ ಬಂದಿಲ್ಲ ಗೈಸ್. ಒಳ್ಳೆ ಆಫರ್ ಕೊಡ್ತೀವಿ, ಬನ್ನಿ ವಿಸಿಟ್ ಮಾಡಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ಇಟ್ಸ್ ಮೀ ಚಿವಿಕರಾಜ್ ಗೈಸ್. ವರ್ಸ್ಟ್ ಪೀಪಲ್ ಅಂತ ಹೇಳ್ತೀನಿ ಗೈಸ್ ಇವ್ರನ್ನ. ಯಾಕೆ ಅಂತ ಅಂದರೆ ಕಪ್ಪೇನ ಅಡುಗೆ ಮಾಡ್ಕೊ ತಿಂತವ್ರೆ. ಇಲ್ಲಿ ನಿಲ್ಲಕ್ಕಾಯ್ತಾ ಇಲ್ಲ ಗೈಸ್, ವಾಸನೆ. ಸೊ ನಾನು ಹೇಳ್ದಾಗೆ ಊಟ ಕೊಡ್ತಾರೆ ಅಂತ ಗೊತ್ತಿರಲಿಲ್ಲ. ಸೊ ಆ ಅಣ್ಣ ನಮಗೆ ತಂದು ಕೊಟ್ಟರು. ಸಚ್ ಅ ಕ್ಯೂಟ್ ಬ್ರದರ್ ಯುನೋ ಗೈಸ್. ನನಗೆ ಎಲ್ಲೋದ್ರೂ ಒಂದೊಳ್ಳೆ ಅಣ್ಣ ಅಂತೂ ಸಿಗ್ತಾರೆ. ಸೊ ಬೆಳಗ್ಗೆ ಪೂರ ಸೇಲ್ಸ್ ಇರಲಿಲ್ಲ ಅಂತ ಪ್ಲ್ಯಾನ್ ಚೇಂಜ್ ಮಾಡ್ಕೊಂಡ್ವಿ, ನೈಟ್ ಪೂರ ಇರೋಣ ಅಂತ. ಬಟ್ ಅಲ್ಲೇನೋ ಆಗಿದ್ದು ಗೈಸ್. ಸೊ ನಾಳೆ ಕೋಳಿ ಕುರಿ ಕೊಡೋದು, ಬಟ್ ಇವತ್ತೇ ತೊಗೊಬಂದ್ಬಿಟ್ಟಿದ್ರು ಇಲ್ಲಿ. ಸೊ ನೋಡಿ ಗೈಸ್, ನಾನು ಹೇಳ್ದಂಗೆ ಹೆಂಗೆ ಚೇಂಜ್ ಆಯಿತು ಅಂತ. ವೆದರ್ ನೋಡಿ ಗೈಸ್, ಅಲ್ಲಿ ಎಂಥ ಮಳೆ ಹೊಡಿತಾ ಇದೆ ಅಂತ. ಅಂಗಡಿ ಒಳಗೆಲ್ಲ ನೀರು ಗೈಸ್. ಫಸ್ಟ್ ಇರಲಿಲ್ಲ, ಬಟ್ ಆಮೇಲೆ ನೋಡಿ ಗೈಸ್ ನನ್ನ ಪರಿಸ್ಥಿತಿ. ನಾನು ನೆಂದು ಗಾಡ್ ಆಗಲ್ಲ ಗೈಸ್, ಹೇಳೋಕ್ಕೆ ಆಗಲ್ಲ. ನೋಡಿ ಹೆಂಗೆ ಆಗಿದೆ ನಾನು ಹೆಂಗಾಗಿದ್ದೀನಿ ನೋಡಿ. ಇಡೀ ಬಟ್ಟೆ ಪೂರ ನೆಂದೋಯ್ತು. ಸೊ ಪುನಃ ನನ್ನ ವಾಪಸ್ ಬಿಟ್ಕೊಟ್ರು. ನಾವು ಪುನಃ ಒಂದು ರೌಂಡ್ ಹೋಗಿ ಐಟಮ್ ಇನ್ನೊರ್ದಾಯಿತು, ಅದನ್ನು ತರಕ್ಕೆ ಹೋದ್ರು ಗೈಸ್. ಫುಲ್ಲು ತಲೆ ಎಲ್ಲ ಚಂಡಿ ಗೈಸ್ ನಾನು. ಸೊ ಏನೋ ಅಂದ್ಕೊಂಡಿದ್ದು, ಬಟ್ ಏನೋ ಆಯಿತು, ಬ್ಯಾಡ್ ಲಕ್ ಗೈಸ್. ಐಟಮ್ ಎಲ್ಲ ನೋಡಿ ಹೆಂಗಾಗಿದೆ ಅಂತ. ಮಳೆ ನೆಂದು ಗೈಸ್. ಬಟ್ ಐಟಮ್ಗೇನಾಗಿಲ್ಲ, ಬಟ್ ಐಟಮ್ ಮೇಲಿರೋ ರ್ಯಾಪ್ ಬಂದು ನೆಂದೋಗ್ಬಿಟ್ಟಿತ್ತು. ಸೊ ಅದನ್ನೆಲ್ಲ ನಾವು ಹಾರಾಕಿ, ಸೊ ಅಲ್ಲಿ ದೇವ್ರದ್ದು ನನ್ನ ಫ್ರೆಂಡ್ಗೆ ಹೇಳಿ ನಾನು ವೀಡಿಯೋ ಮಾಡಿಸಿದೆ ಗೈಸ್, ನಿಮಗೂ ಒಂದು ತೋರ್ಸೋಣ ಅಂತ. ಸೊ ಈ ಥರ ತೆರೆ ಎಲ್ಲ ಒಂದು ಬೆಳಗ್ಗೆ ನೆನ್ನೆ ನೈಟಿಂದ ಇವತ್ತು ಬೆಳಗ್ಗೆ ಗಂಟನೂ ಫುಲ್ಲು ಈ ಥರನೇ ತೆರೆಗಳು ಬರ್ತಾ ಇರ್ತವೆ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್ ಗೈಸ್. ನನಗೆ ನನ್ನ ಸಬ್ಸ್ಕ್ರೈಬ್ ಮೀಟ್ ಮಾಡಿದ್ಲು. ನಾನು ಅವಳನ್ನ ನೆನ್ನೆನೇ ಮಾತಾಡಿಸಿದ್ದು. ಸೊ ನನ್ನ ಮೀಟ್ ಮಾಡೋಕ್ಕೋಸ್ಕರ ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ನೋಡಿ ಅಕ್ಕ ಎಲ್ಲಿ ಶಾಪ್ ಹಾಕಿದ್ದೀರಾ ಅಂತೆಲ್ಲ ಕೇಳಿ ಬಂದಿದ್ಲು. ಸೊ ಥ್ಯಾಂಕ್ ಯು. ಎಲ್ಲರೂ ಇದೇ ಥರ ನನ್ನ ಮಾತಾಡ್ಸೋದಾಗ ಖುಷಿಯಾಗುತ್ತೆ. ಸೊ ಶೇರ್ ಮಾಡಿ ಗೈಸ್, ಸಖತ್ ಶೇರ್ ಮಾಡಿ. ಓಕೆ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್ ಗೈಸ್. ಶೇರ್, ಸಬ್ಸ್ಕ್ರೈಬ್, ಕಾಮೆಂಟ್, ಲೈಕ್, ಪ್ಲೀಸ್ 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 ಗೈಸ್. ಇದೊಂದನ್ನೇ ನಿಮ್ಮನ್ನ ಕೇಳ್ತಾ ಇರೋದು. ಸೊ ಪ್ಲೀಸ್